श्रीगुरुभ्यो नमः। ओम भद्रं कर्णेभिः शृणुयाम देवाः भद्रं पक्षेमाशविरित्राः स्थिरैरङ्गैस्तुष्टुवागुंसस्तनोभिः यशेव देवैतं यदायुः स्वस्ति न इन्द्रार्दशवाः स्वस्ति नं पूषा विश्ववेदाः स्वस्ति नस्ताक्षरोरिष्टनेमिः स्वस्ति न बृहस्पतिर्दधातुः। ओम ಶಾಂತಿ ಶಾಂತಿ ಶಾಂತಿ. ಬುಧವಾಸರದಲ್ಲಿ ಶ್ರೀ ಕ್ರೋಧಿನ ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಬುಧವಾಸರದಲ್ಲಿ ಇವತ್ತಿನ ವಿಶೇಷತೆಗಳು. ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಬುಧವಾಸರ ಯುಕ್ತಾಯದಲ್ಲಿ ತೃತೀಯ ತಿಥಿ. ಇವತ್ತಿನ ಶತತಾರ ನಕ್ಷತ್ರ. ಇವತ್ತಿನ ವಿಶೇಷ ಸಂಕಷ್ಟಹರ ಚತುರ್ಥಿ. ಇವತ್ತಿನ ಗಣಪತಿ ಆರಾಧನೆ ಉತ್ತಮವಾದದ್ದು. ಘಂ ಗಣಪತಿಯೇ ನಮಃ. ಇವತ್ತಿನದಲ್ಲಿ ದ್ವಾದಶ ರಾಶಿ ಫಲಗಳನ್ನು ನೋಡೋಣ. ಪ್ರಥಮವಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಕಾರ್ಯಗಳು ಕೈಗೂಡುವುದರಿಂದ ಮನೆಯಲ್ಲಿ ಸಂತಸದ ವಾತಾವರಣಗಳು ಉತ್ತಮವಾಗಿರುತ್ತದೆ. ಈ ದಿವಸದಲ್ಲಿ ಮೇಷರಾಶಿಯವರಿಗೆ ಪೂರ್ವ ಅಂದರೆ ತುಂಬ ದಿನಗಳಿಂದ ವ್ಯವಹಾರ ವ್ಯವಸ್ಥಾನಗಳು ಗೃಹ ನಿರ್ಮಾಣಗಳು ಈ ವ್ಯವಹಾರಗಳಲ್ಲಿ ಭೂ ವ್ಯವಹಾರ ವೃತ್ತಿಪರ ಅಂದರೆ ಕೃಷಿಕರಿಗೆ ದ್ವಿಗುಣ ಲಾಭಗಳನ್ನು ಕಾಣಬಹುದು. ಇವತ್ತಿನ ಮೇಷರಾಶಿಯವರಿಗೆ ಶುಭ ಸಂಖ್ಯೆ 6, ಶುಭ ವರ್ಣ ಬಿಳಿ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ದೃಷ್ಟಿಕರವಾದುದರಿಂದ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು. ಸಾಧನೆಗಳತ್ತ ದ್ವಿಗುಣ ಸಂಪಾದನೆಗಳನ್ನು ಕಾಣಬಹುದು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ 6, ಶುಭ ಬಣ್ಣ ನೀಲಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಕೆಲಸದ ಸ್ಥಳಗಳಲ್ಲಿ ಒತ್ತಡಗಳು ಕಡಿಮೆಯಾಗುವುದು. ಸಹೋದ್ಯೋಗಿಗಳ ಸಹಾಯ ಸಿಗಲಿದೆ ಮತ್ತು ಮಿಥುನ ರಾಶಿಯವರಿಗೆ ಈ ದಿವಸದಲ್ಲಿ ಉತ್ತಮ ಸಂತಸಗಳಲ್ಲಿ ದಿನವಾಗಿರುತ್ತದೆ. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ 4, ಶುಭ ವರ್ಣ ನೇರಳೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಭಾಗ್ಯೋದಯಗಳ ದಿನವಾಗಲಿದೆ. ಈ ದಿವಸದಲ್ಲಿ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಮನೆ ಮೆಚ್ಚುಗೆಗಳನ್ನು ಸಂತಸಗಳಲ್ಲಿ ಕೂಡಿರುತ್ತದೆ. ಕರ್ಕಾಟಕ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 3, ಶುಭ ವರ್ಣ ಕೆಂಪು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಪ್ರೇಮ ವಿವಾಹಕ್ಕೆ ವಿಫಲವಾಗುವುದು, ಆದರೆ ಪ್ರಯತ್ನ ನಿರಂತರವಾಗಿರುತ್ತದೆ ಮತ್ತು ಈ ದಿವಸದಲ್ಲಿ ಸಿಂಹರಾಶಿಯವರಿಗೆ ಉತ್ತಮ ಕೆಲಸಗಳಲ್ಲಿ ಫಲಗಳು ಸಿಗುವುದಿಲ್ಲ. ಈ ದಿವಸದಲ್ಲಿ ಕೃಷಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ದ್ವಿಗುಣ ಲಾಭಗಳನ್ನು ಕಾಣಲಾಗುವುದಿಲ್ಲ. ಈ ದಿವಸದಲ್ಲಿ ಯಾವುದೇ ವಿಚಾರಗಳ ಎಚ್ಚರಿಕೆಯಿಂದ ಪಾಲ್ಗೊಳ್ಳಬೇಕು. ವಾಹನ ಮತ್ತು ವ್ಯವಹಾರಗಳಲ್ಲಿ ಮಧ್ಯಸ್ಥಿಕೆ ವಿಚಾರಗಳಲ್ಲಿ ಎಚ್ಚರಿಕೆಯಿಂದಿರಬೇಕು. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ 9, ಶುಭ ವರ್ಣ ಕೆಂಪು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಧನಲಾಭ, ನೂತನ ವಸ್ತ್ರಾಭರಣಗಳು ಮತ್ತು ಸಹಾಯವಾಗಲಿದೆ ಮತ್ತು ಮಿತ್ರ ಸ್ನೇಹಿತರ ಸಂಬಂಧಿಕರಿಂದ ಸಹಾಯಧನವನ್ನು ಆಶಿಸಬಹುದು. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ 3, ಶುಭ ವರ್ಣ ಬಿಳಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಅವಕಾಶ ವಂಚಿತರಾಗಿ ಕೆಲಸದಲ್ಲಿ ಹಿನ್ನಡೆ, ಮನಸ್ಸಿನಲ್ಲಿ ಚಿಂತೆಗಳು ಕಾಣಲಿದೆ. ಈ ದಿವಸದಲ್ಲಿ ತುಲಾರಾಶಿಯವರು ಸಂಕಷ್ಟಹರ ಚತುರ್ಥಿ ತಪ್ಪದೇನೆ 3 ಸಂಕಷ್ಟ ಚತುರ್ಥಿಗಳನ್ನು ಮಾಡುವುದು ಉತ್ತಮವಾಗಿ ಕಾಣುತ್ತದೆ. ಈ ದಿವಸದಲ್ಲಿ ತುಲಾರಾಶಿಯವರಿಗೆ ಶುಭ ಸಂಖ್ಯೆ 8, ಶುಭ ವರ್ಣ ನೀಲಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಬಂಧುವರ್ಗದವರಿಂದ ಸೂಕ್ತ ಸಲಹೆ ಮತ್ತು ವಂಚಿತರಾಗಿರುವಂತಹ ನಿರಾಶೆಗಳು ಕೆಲಸದ ವೇಳೆಗಳಲ್ಲಿ ಜಯಗಳನ್ನು ಕಾಣಬಹುದು. ತುಂಬ ದಿನಗಳಿಂದ ಮೇಲಧಿಕಾರಿಗಳಿಂದ ಪ್ರಶಂಸೆಗಳನ್ನು ಕಾಣಬಹುದು. ವೃಶ್ಚಿಕ ರಾಶಿಯವರಿಗೆ ಈ ದಿವಸದಲ್ಲಿ ಶುಭ ಸಂಖ್ಯೆ 8, ಶುಭ ವರ್ಣ ನೇರಳೆ. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಶತ್ರು ಬಾಧ್ಯತೆಗಳು ಹೆಚ್ಚಾಗಿ ಕಾಣಬರುತ್ತದೆ. ಈ ದಿವಸದಲ್ಲಿ ಧನಸ್ಸು ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ಅದೃಷ್ಟವಶಾತ್ ವಂಚನೆಗೆ ಸಿಲುಕುವಿರಿ. ಇದರಿಂದ ದೈವ ಸಹಚಾರಗಳು ಉತ್ತಮವಾಗಿ ಕಾಣಬೇಕು. ದೈವತ್ವದ ಆಶೀರ್ವಾದಗಳನ್ನು ಪಡೆಯಬೇಕು. ಉದ್ಯೋಗಗಳಲ್ಲಿ ಜಯಗಳನ್ನು ಕಾಣಬಹುದು. ಶುಭ ಸಂಖ್ಯೆ 9, ಶುಭ ವರ್ಣ
ಕೆಂಪು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಮನಸ್ಸಿನಲ್ಲಿ ಬಿಟ್ಟು ಬಿಟ್ಟು ಬರುವ ಚಿಂತನೆಗಳು ಮತ್ತು ಯೋಚನೆಗಳು ದೂರವಾಗುವುದು. ಮಕರ ರಾಶಿಯವರಿಗೆ ಕನಸುಗಳಲ್ಲಿ ನಂಬಲಾಗದಂತಹ ಕೆಟ್ಟ ಕೆಟ್ಟ ಕನಸುಗಳು ಬೀಳುವುದರಿಂದ ನಿಮಗೆ ನಿಮ್ಮ ಕುಲದೇವತೆಗಳ ಆರಾಧನೆಗಳನ್ನು ಮಾಡುವುದು ಉತ್ತಮವಾಗಿರುತ್ತದೆ. ಮಕರ ರಾಶಿಯವರು ಶುಭ ಸಂಖ್ಯೆ 6, ಶುಭ ವರ್ಣ ಬಿಳಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗುವುದು. ವ್ಯಾಪಾರ ಕ್ಷೇತ್ರಗಳಲ್ಲಿ ನಿರೀಕ್ಷೆಯನ್ನು ಮೀರಿ ಆದಾಯ ಬರಲಿದೆ. ಕುಂಭರಾಶಿಯವರಿಗೆ ಈ ದಿವಸದಲ್ಲಿ ದ್ವಿಗುಣ ಲಾಭಗಳನ್ನು, ಕೃಷಿಕರಿಗೆ ಉತ್ತಮ ಲಾಭಗಳನ್ನು ಕಾಣಬಹುದು. ಕುಂಭರಾಶಿಯವರಿಗೆ ಅದೃಷ್ಟದ ಸಂಖ್ಯೆ 1, ಶುಭ ವರ್ಣ ಕೆಂಪು. ಕೊನೆಯ ರಾಶಿ ಮೀನರಾಶಿ. ಉದ್ಯೋಗದಲ್ಲಿ ಆಸಕ್ತರಿಗೆ ತುಂಬ ಉತ್ತಮವಾದಂತಹ ಅವಕಾಶಗಳು ಸಿಗಲಿದೆ. ದೇಶಭಕ್ತರಿಗೆ ಮತ್ತು ಸೈನಿಕರಿಗೆ ಉತ್ತಮವಾದ ಅವಕಾಶಗಳು ಸಿಗಲಿದೆ ಮತ್ತು ಮಿತಿ ವ್ಯಯವಾಗಿ ವೆಚ್ಚಗಳನ್ನು ಮಾಡತಕ್ಕದ್ದು. ಮೀನರಾಶಿಯವರಿಗೆ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸಗಳನ್ನು ಕಾಣಬಹುದು. ಈ ದಿವಸದಲ್ಲಿ ವೈದ್ಯರ ಸಲಹೆಯನ್ನು ಬೇಕಾಗಿರಬಹುದು. ಮೀನರಾಶಿಯವರಿಗೆ ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ಬಿಳಿ. ಶ್ರೀ ಗುರುಭ್ಯೋ ನಮಃ.